ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ನಾವು ಎಷ್ಟೊಂದು ದುಡಿತೇವೆ, ಆದರೂ ಸಹ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಅದರಿಂದ ನಮ್ಮ ಹತ್ರ ದುಡ್ಡು ನಿಲ್ಲೋದೇ ಇಲ್ಲ. ಲಕ್ಷ್ಮಿ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಮನೆಗೆ ಲಕ್ಷ್ಮಿ ಬಂದರೆ ಎಷ್ಟು ಖುಷಿ ಆಗ್ತದೆ. ಹಾಗೆ ನಾವು ದುಡ್ಡಿರೋ ದುಡ್ಡು ಹಾಳಾದರೆ ಎಷ್ಟು ಬೇಸರ ಆಗ್ತದಲ್ಲ. ಒಂದಲ್ಲ ಒಂದು ಖರ್ಚು, ಅನಾವಶ್ಯಕವಾದ ಖರ್ಚುಗಳು ಬರ್ತಾ ಇರ್ತದೆ. ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಅದಕ್ಕೆ ವ್ಯಯ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮಾಡುವ ಕೆಲವೊಂದು ತಪ್ಪನ್ನು ನಿಲ್ಲಿಸಿದರೆ ನಮ್ಮನೆಗೆ ಹೇಗಾದರೂ ಮಾಡಿ ಲಕ್ಷ್ಮಿ ಬಂದೇ ಬರ್ತಾಳೆ. ಇರೋ ಲಕ್ಷ್ಮಿ ಹಾಗೇ ಇರ್ತಾಳೆ. ಯಾಕಂದರೆ ನಾವು ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಮಾಡೋದ್ರಿಂದ ಮನೆಯಲ್ಲಿರುವ ಲಕ್ಷ್ಮಿ ಹೊರಟೋಗ್ತಾಳೆ. ನಮಗೆ ಅನಾವಶ್ಯಕವಾಗಿ ಕೆಲವೊಂದು ಖರ್ಚುಗಳಿಗೆ ದಾರಿಯಾಗ್ತದೆ. ನಾವು ಮನೆ ಕಟ್ಟಬೇಕು, ಮಕ್ಕಳಿಗಂತೂ ಭವಿಷ್ಯಕ್ಕೆ, ಅಥವಾ ಚಿನ್ನ ತೊಗೊಳ್ಬೇಕನೋ ಅಥವಾ ಗಾಡಿ ತೊಗೊಳ್ಬೇಕನೋ ಏನಕ್ಕೋ ಅಂತ ಸೇವ್ ಮಾಡ್ತಾ ಇರ್ತೇವೆ. ಆದರೆ ಆ ಸೇವ್ ಮಾಡಿದ್ದು ದುಡ್ಡನ್ನು ಹೇಗಾದರೂ ಒಂದು ದಾರಿಯಿಂದ ಹೋಗ್ತದೆ. ಅದು ಯಾಕೆಂದರೆ ನಾವೊಂದು ಮನೆಯಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ಹೆಂಗಸರು ಮಾಡೇ ಮಾಡ್ತಾರೆ. ಆ ಚಿಕ್ಕ ಪುಟ್ಟ ತಪ್ಪಿನಿಂದ ನಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಅನಾವಶ್ಯಕವಾಗಿ ಹೋಗ್ತದೆ. ದುಡ್ಡಾಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು, ಹೀಗೆ ಅನಾವಶ್ಯಕವಾಗಿ ಖಾಲಿ ಆಗ್ತಾ ಇರ್ತದೆ. ಹಾಗೆ ಮತ್ತು ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ಇದ್ದು ಬಿಡ್ತದೆ. ನೋಡಿ, ಕೆಲವರಿಗೆ ಯಾವಾಗ ನೋಡಿದರೂ ಕಷ್ಟ 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 ಅಂತಾರೆ, ತರ್ತಾರೆ, ಜೀವನ ನಡೆಸ್ತಾರೆ, ದುಡ್ಡು ಬರುತ್ತೆ. ಆದರೆ ಅದು 2 ದಿನದಲ್ಲಿ ಖಾಲಿಯಾಗಿ ಹೋಗ್ತದೆ. ಕೆಲವರು ಹೇಳ್ತಾರೆ, ಈಗ ತಂದಿದ್ದು ದುಡ್ಡು ಎಷ್ಟು ಬೇಗ ಕರಗಿ ಹೋಯ್ತಂತ ಗೊತ್ತಾಗಲ್ಲ, ಎಂತ ಅಂತ ಗೊತ್ತಾಗಲ್ಲ ಅಂತಾರೆ. ಅದಕ್ಕೆ ದಾರಿದ್ರ್ಯ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಹೇಳುವಂಥ ಉಪಾಯನ ಮಾಡಿ, ಇದರಿಂದ ನೀವು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸ್ತೀರಿ. ಯಾವುದೇ ಕಾರಣಕ್ಕೂ ಬೆಳಗ್ಗೆನೇ ಬಂದು ಒಂದು 5 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, ನಾಳೆ ಕೊಡ್ತೀನಿ ಅಂತ ಯಾರು ಬಂದು ಕೇಳ್ತಾರೋ ಯಾರಿಗೂ ನೀವು ಬೆಳಗ್ಗೆ ಮುಂಚೆ ದುಡ್ಡು ಕೊಡಲೇಬೇಡಿ. ಮುಸ್ಸಂಜೆ ದೀಪ ಹಚ್ಚುವಾಗಂತೂ ಕೊಡಲೇಬೇಡಿ, ಯಾರೇ ಆಗಿರ್ಬೋದು. ಹಾಗೆ ಶುಕ್ರವಾರದ ದಿನ ನಿಮ್ಮ ಮನೆಗೆ ಯಾರಾದರೂ ಬಂದು ರಂಗೋಲಿ ಪುಡಿ ಅಂತ ಕೊಡಿ ಅಂತ ಕೇಳಿದರೆ ದಯವಿಟ್ಟು ಕೊಡಬೇಡಿ. ಕಾರಣ ಲಕ್ಷ್ಮಿಯ ಸಂಕೇತ ರಂಗೋಲಿ. ಹಾಗೆ ಅಕ್ಕಿ ಯಾವತ್ತು ಲಕ್ಷ್ಮಿಯ ಸಂಕೇತನೇ ಆಗಿರ್ತಾಳೆ. ಹಾಗಿದ್ದರಿಂದ ಈ ಅಕ್ಕಿ ಬೆಳಗ್ಗೆ ಬಂದ್ಕೊಂಡು ಸ್ವಲ್ಪ ಅಕ್ಕಿ ಕೊಡಿ, ತಿಂಡಿ ಮಾಡಲಿಕ್ಕೆ ಅಂತ ಕೆಲವರು ಕೇಳ್ತಾರೆ. ಮುಸ್ಸಂಜೆ ಹೊತ್ತಿಗೆ ಕೇಳ್ತಾರೆ, ನೀವು ಕೊಡಲೇಬೇಡಿ. ಹಾಗೆ ಹಾಲು ತುಂಬ ಪವಿತ್ರವಾದದ್ದು. ನೀವು ಪ್ಯಾಕೆಟ್ ಹಾಲಾಗಿರ್ಬೋದು ಅಥವಾ ದನದ ಹಾಲಾಗಿರ್ಬೋದು, ಯಾವುದೇ ಹಾಲಾಗಿರಲಿ, ದಯವಿಟ್ಟು ಬೆಳಗ್ಗೆ ಯಾರಿಗೂ ಹಾಲನ್ನು ಕೊಡಬೇಡಿ. ಮುಸ್ಸಂಜೆ ಹೊತ್ತಿಗೆ ಯಾರಿಗೂ ಹಾಲನ್ನು ಕೊಡಲೇಬೇಡಿ. ಯಾರೇ ಆಗಿರ್ಬೋದು, ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆದರೂ ಸಹ ನೀವು ಯಾವ ಕಾರಣಕ್ಕೂ ಬೆಳಗ್ಗೆ ಹಾಲು ಕೊಡಬೇಡಿ. ಹಾಗೆ ಮೊಸರು ಬೆಳಿಗ್ಗೆ ಯಾರಿಗಾದರೂ ಕೊಟ್ಟರೂ ತೊಂದರೆ ಇಲ್ಲ. ನೀವು ಮುಸ್ಸಂಜೆ ಹೊತ್ತಿಗೆ, ರಾತ್ರಿ ಹೊತ್ತಿಗೆ ಯಾವ ಕಾರಣಕ್ಕೂ ಯಾರಿಗೂ ಮೊಸರನ್ನು ಕೊಡಲೇಬೇಡಿ. ಅನಿವಾರ್ಯ ಬಂತು ನಿಮಗೆ ಕೊಡಲೇಬೇಕು, ಅವ್ರು ತುಂಬ ಫೋರ್ಸ್ ಮಾಡ್ತಾಯಿದ್ದಾರೆ ಅಂತ ಅನಿಸಿದರೆ, ನಿಮಗೆ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂತ ಮನಸ್ಸಿದ್ರೂ ಸಹ ಕೊಡಬೇಕು ಆಗಿರುವಂಥ ಸಂದರ್ಭ ಬಂದರೆ, ನೀವು ಒಂದೇ ಒಂದು ಒಣಮೆಣಸನ್ನು ಆ ಮೊಸರೊಳಗೆ ಹಾಕಿ ಕೊಡಿ. ಇಲ್ಲ ಮೊಸರು ಪ್ಯಾಕೆಟ್ ಮೇಲೆ ಒಂದು ಒಣಮೆಣಸನ್ನು ಇಟ್ಟು ಕೊಡಿ. ಯಾಕಂದರೆ ನಿಮ್ಮ ಲಕ್ಷ್ಮಿ ಹೊರಟೋಗೋದಿಲ್ಲ, ಆ ಒಣಮೆಣಸು ನಿಮ್ಮನ್ನು ತಡೆಯುತ್ತೆ. ಆದ್ದರಿಂದ ನೀವು ಯಾವ ಕಾರಣಕ್ಕೂ ಮೊಸರನ್ನು ಕೊಡಬೇಡಿ. ಕೊಟ್ಟರೆ ಈ ಥರ ಮಾಡಿ. ಹಾಗೆ ಯಾವುದೇ ಥರ ಎಣ್ಣೆ ಆಗಿರ್ಬೋದು, ನಾವು ಬಳಸುವಂತಹ ಊಟಕ್ಕೆ ಬಳಸುವಂಥ ಎಣ್ಣೆ ಆಗಿರ್ಬೋದು, ದೇವರಿಗೆ ಇಡುವಂಥ ದೀಪ ಇಡುವಂತಹ ಎಣ್ಣೆ ಆಗಿರ್ಬೋದು, ಯಾವುದೇ ಎಣ್ಣೆನೂ ಯಾವ ಕಾರಣಕ್ಕೂ ನೀವು ಕೊಡಬೇಡಿ ಯಾರಿಗೂ ಸಹ. ಅದು ಮುಸ್ಸಂಜೆ ಹೊತ್ತಿಗೆ ಯಾವ ಕಾರಣಕ್ಕೂ ಎಣ್ಣೆ ಕೊಡಬೇಡಿ. ಅರಿಶಿನ, ಯಾವುದೇ ಕಾರಣಕ್ಕೂ ಅರಿಶಿನವನ್ನು ನೀವು ಬೆಳಗ್ಗೆನೂ ಕೊಡಬೇಡಿ. ಹಾಗೆ ಮುಸ್ಸಂಜೆ ಹೊತ್ತು, ರಾತ್ರಿ ಹೊತ್ತಿಗೆ ಯಾರಿಗೂ ಅರಿಶಿನವನ್ನು ಕೊಡಬೇಡಿ. ಯಾರೇ ಎಷ್ಟೇ ಹೇಳಿದರೂ ಸಹ ಕೊಡಬೇಡಿ. ಯಾಕಂದರೆ ಅರಿಶಿನ ತುಂಬಾ ಅಂದರೆ ತುಂಬ ಶ್ರೇಷ್ಠ. ಲಕ್ಷ್ಮಿಯ ಸಂಕೇತನೇ ಅರಿಶಿನ ಆಗಿರ್ತಾಳೆ. ನಾವು ಲಕ್ಷ್ಮೀ ಪೂಜೆ ದಿನ ಅರಿಶಿನವನ್ನು ಇಟ್ಟು ಪೂಜೆ ಮಾಡ್ತೀವಿ. ಯಾಕಂದರೆ ಅದು ಲಕ್ಷ್ಮಿಯ ಸಂಕೇತ, ಪವಿತ್ರವಾಗಿರೋದು ಅದು. ಮತ್ತು ಹಸಿ ಅರಿಶಿನವಂತೂ ಯಾರಿಗೂ ನೀವು ಕೊಡಬೇಡಿ. ಎಷ್ಟೇ ನಿಮಗೆ ಫ್ರೆಂಡ್ಸ್ ಆದರೂ ಅಡ್ಡಿಲ್ಲ, ಯಾರಿಗೂ ನೀವು ಅರಿಶಿನವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ನೀವು ಉಪ್ಪು
ಈ ಉಪ್ಪು ಲಕ್ಷ್ಮಿಯ ಸಂಕೇತನೇ. ನಾವು ದರಿದ್ರ ಲಕ್ಷ್ಮಿಯನ್ನು ಓಡಿಸ್ಲಿಕ್ಕೆ ನಾವು ಈ ಕಲ್ಲುಪ್ಪಾಗಿರ್ಬೋದು, ಪುಡಿ ಉಪ್ಪಾಗಿರ್ಬೋದು, ಯಾವುದೇ ಉಪ್ಪಾಗಿರ್ಬೋದು, ಅದರಲ್ಲೂ ಕಲ್ಲುಪ್ಪು ಇನ್ನೂ ಶ್ರೇಷ್ಠ. ಅದನ್ನು ಯಾವುದೇ ಕಾರಣಕ್ಕೂ ನೀವು ರಾತ್ರಿ ಮತ್ತು ಬೆಳಿಗ್ಗೆ ಕೊಡಲೇಬೇಡಿ. ಕೊಟ್ಟರೆ ನಿಮ್ಮ ಲಕ್ಷ್ಮಿ ಅವರೊಟ್ಟಿಗೆ ಹೋಗ್ತದೆ, ನಿಮಗೆ ದರಿದ್ರ ಬಂದು ಒದಗ್ತದೆ. ಯಾವ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. ಈ ತಪ್ಪನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹೊರಟೋಗ್ತಾಳೆ. ದಯವಿಟ್ಟು ಈ ಸಲಹೆಯನ್ನು ನೀವು ಸ್ವೀಕರಿಸಿ ನಿಮ್ಮ ಮನೆಯಲ್ಲಿ ಅನುಸರಿಸಿ. ಇದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸ್ತಾಳೆ. ಹಾಗೆ ಸ್ನೇಹಿತರೆ, ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಎಲ್ಲ ವೀಡಿಯೋನ ನೋಡಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮಗೆ ಹೇಗೆ ಅನಿಸ್ತಂತ ಅನಿಸಿಕೆಯನ್ನು ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ದಕ್ಕಾಗಿ ವಿಡಿಯೋವನ್ನು.